ಸ್ನೇಹಿತರೆ ನಮಸ್ಕಾರ. ಕೆಲವೊಂದು ಸಲ ಈ ಪಾಪ್ಯುಲಾರಿಟಿ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮನ್ನು ನೆಲದ ಮೇಲೆ ನಿಲ್ಲದಿರೋದಾಗೆ ಮಾಡಿ ಹಾಕುತ್ತೆ. ಅದರಲ್ಲೂ ಕೂಡ ನಮಗೆ ಏನೂ ಇಲ್ಲದಾಗ ಎಲ್ಲವೂ ಕೂಡ ಸಿಕ್ಕಿ, ಹಣ, ಐಶ್ವರ್ಯ, ಅಂತಸ್ತು ಎಲ್ಲವೂ ಕೂಡ ಸಿಕ್ಕಿದಂಥ ಪರಿಣಾಮ, ಆ ಸಂದರ್ಭದಲ್ಲಿ ನಾವು ಆಡುವಂಥ ರೀತಿಗೂ ಮತ್ತು ನಮ್ಮ ಹಿಂದೆ ನಾವು ನಡ್ಕೊಂಡು ಬಂದಂತಹ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಹೆಸರು, ಹಣ ಎಲ್ಲದೂ ಕೂಡ ಬಂದ ತಕ್ಷಣ ಮಾಡಬಾರದ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ. ಆಗ ತಗ್ಲಾಕೊಳ್ಳೋದೇ ಹೆಚ್ಚು. ಅದೇ ರೀತಿ ಸಾಕಷ್ಟು ಜನ ಮಾಡಬಾರದ ಕೆಲಸಗಳನ್ನು ಮಾಡೋಕ್ಕೆ ಹೋಗಿ ತಗ್ಲಾಕೊಂಡವ್ರು ಇದ್ದಾರೆ. ಇಲ್ಲಿ ನಾನು ಹೇಳುವಂತಹ ಈ ಪ್ರಕರಣದಲ್ಲೂ ಕೂಡ ಹಾಗೆ 2 ಆ್ಯಂಗಲ್ ಇದೆ. ಈ 2 ಆ್ಯಂಗಲ್ನಲ್ಲೂ ಕೂಡ ಇಬ್ಬರದ್ದು ಕೂಡ ಸೇಮ್ ಸ್ಟೋರಿ. ಒಬ್ಬರು ಪಾಪ್ಯುಲಾರಿಟಿಯನ್ನು ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಪರಿಣಾಮ ಈಗಾಗಲೇ ಶಿಕ್ಷೆಯನ್ನು ಅನುಭವಿಸಿದ್ರು. ಈಗ ಮತ್ತೆ ಶಿಕ್ಷೆ ಅನುಭವಿಸುವಂಥ ಸಾಧ್ಯತೆ ಒಂದು ಕಡೆ ಕಾಣಿಸ್ತಿದ್ರೆ, ಮತ್ತೊಬ್ಬರು ಈ ಪಾಪ್ಯುಲಾರಿಟಿಯ ಒಂದು ಅಮಲಿನಲ್ಲಿ ತೇಲುವಂಥ ಸಂದರ್ಭದಲ್ಲಿ ಮೈ ಮರೆತಂತಹ ಕಾರಣಕ್ಕೋಸ್ಕರ ಇವತ್ತು ಬ್ಲ್ಯಾಕ್ ಮೇಲ್ಗೆ ಒಳಗಾಗಿದ್ದಾರೆ. ಅಯ್ಯೋ ನನ್ನ ಕಾಪಾಡಿ ಅಂತೇಳ್ಬಿಟ್ಟು ಬಾಯಿ ಪಡ್ಕೊಳ್ತಿದ್ದಾರೆ. ಅದಕ್ಕೆ ಕಾರಣ ಹಣ ಕಂಡ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ ಅಂತಾರಲ್ಲ, ಅಂತಹ ಕಾಲದಲ್ಲಿ ನಾವಿದ್ದೀವಿ. ಹಾಗಾಗಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ಈಗ ತಗಲಾಕೊಂಡ್ರಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ. ಜೊತೆಗೆ ಇಲ್ಲಿ ಕೇವಲ ತಗಲಾಕೊಂಡಿದ್ದು ಮಾತ್ರವಲ್ಲ, ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಕೂಡ ನಡೆಯುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಹೇಗೆ ಮತ್ತು ಏನಿದು ಸ್ಟೋರಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಕಾಲದಲ್ಲಿ ಹಣ ಹೊಂದಿದ್ರೆ ಏನು ಬೇಕಾದರೂ ತಗೊಳ್ಬಹುದು, ಪಡೆದುಕೊಳ್ಬಹುದು ಅನ್ನೋದು ಕೆಲವರ ಅಭಿಪ್ರಾಯ. ಹೀಗಾಗಿ ಹೇಗಾದರೂ ಸರಿ ಏಕಾಏಕಿ ದುಡ್ಡು ಮಾಡಬೇಕು ಅನ್ನುವಂತಹ ಧಾವಂತದಲ್ಲಿ ಅನೇಕರು ಬೇರೆ ಬೇರೆ ತರಹದ ವೇಷವನ್ನು ಹಾಕ್ತಾರೆ. ಇಲ್ಲಿ ಒಬ್ಬೊಬ್ಬರು ಬದುಕೋಕೆ ಒಂದೊಂದು ಥರದ ವೇಷ, ಆ ವೇಷದಲ್ಲೇ ತಮ್ಮ ಬದುಕನ್ನು ಕಂಡುಕೊಳ್ತಾರೆ. ಆ ರೀತಿ ಬದುಕನ್ನು ಕಂಡುಕೊಂಡವರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ವೇಷ ಹಾಕಿದವರು ಮತ್ತೊಂದು ಕಡೆ. ಹೌದು, ಇಬ್ಬರದು ಕೂಡ ಒಂದೇ ರೀತಿಯಾದಂಥ ಜೀವನ ಅಂತಲೇ ಹೇಳ್ಬೋದು. ಪ್ರಾಮಾಣಿಕವಾಗಿ ಬದುಕುವಂತಹ ಹಲವಾರು ಜನರ ನಡುವೆ ಇಂತಹ ಕೆಲವರು ಜನರು ಆ ಕಾರ್ಯಕ್ರಮದ ಅಂದವನ್ನೇ ಚೆಂದಗಾಣಿಸಿಕೊಡೋದಿಲ್ಲ, ಹಾಳು ಮಾಡಿ ಹಾಕ್ತಾರೆ. ಜೊತೆಗೆ ಅವರ ಕನಸೇನಿರ್ತದೆ ಆ ಕನಸು ನುಚ್ಚುನೂರಾಗುವಂತೆ ಕೂಡ ಮಾಡ್ತಾರೆ ಕೆಲವರು ಮಾತ್ರ. ಇನ್ನೂ ಕೆಲವರು ಈ ಅಹಂಕಾರ, ಅಹಮ್ಮು ಎಲ್ಲವನ್ನು ಕೂಡ ಬೆಳೆಸ್ಕೊಂಡ್ಬಿಡ್ತಾರೆ. ಅಲ್ಪದಲ್ಲಿ ಬಂದಂಥ ಐಶ್ವರ್ಯ ಅರ್ಧರಾತ್ರಿಯಲ್ಲಿ ಎದ್ದು ಕೊಡೆ ಹಿಡಿಯುವಂತೆ ಮಾಡ್ತು ಅಂತಾರಲ್ಲ, ಹಂಗೆ ಮಾಡ್ತಾರೆ. ಅಷ್ಟು ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಾರೆ. ಇನ್ನು ಮೋಸ, ವಂಚನೆ, ನಂಬಿಕೆ ದ್ರೋಹ ಎಲ್ಲವನ್ನು ಕೂಡ ಎದುರಿಸಿ ಬದುಕನ್ನು ದೂಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಮಾನ ಮರ್ಯಾದೆಗೆ ಅಂಜಿ ಬಾಳ್ತಾರೆ. ಇನ್ನೂ ಕೂಡ ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದ್ರೆ, ಇಲ್ಲಿ ಕನ್ನಡದ ಖ್ಯಾತ ನಿರೂಪಕಿ ಮತ್ತು ಕನ್ನಡದ ನಿರೂಪಕಿ ಆಗಿದ್ದಂತಹ ದಿವ್ಯಾ ವಸಂತ ಈ 2 ಸಾಲಿನಲ್ಲಿ ಯಾವ ಸಾಲಿಗೆ ನಿಲ್ತಾರೆ ಅನ್ನೋದು ಒಂದು ಕಡೆ ಆದರೆ, ಇನ್ನು ಈ ಆನಂದ್ ಗುರೂಜಿ ಇವರು ಕೂಡ ಯಾವ ಸಾಲಿಗೆ ಬರ್ತಾರೆ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈಗ ಈ ಆನಂದ್ ಗುರೂಜಿಯ ಮೇಲೆ ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿದ್ದಾವೆ. ಆ ಆರೋಪಕ್ಕೆ ಬೆನ್ನೆಲುಬಾಗಿ ಇನ್ನೊಂದಷ್ಟು ಕೌಂಟರನ್ನು ಕೂಡ ಆನಂದ್ ಗುರೂಜಿ ಮಾಡ್ತಾರೆ. ಯಾವಾಗ ಆನಂದ್ ಗುರೂಜಿಯವರ ಕೌಂಟರ್ ಹೆಚ್ಚಾಯಿತೋ ಆಗ ಇದೇ ದಿವ್ಯ ವಸಂತ ಈಗ ಮತ್ತೊಂದು ಚಾಲೆಂಜನ್ನು ಕೂಡ ಹಾಕಿದ್ದಾರೆ. ಹೌದು, ತಮ್ಮ ಮೇಲೆ ಬಂದಿರುವಂಥ ಆರೋಪದ ಕುರಿತು ದಿವ್ಯ ವಸಂತ ಮಾತನಾಡಿದರೆ, ನನ್ನ ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಸಲಿಗೆ ಕಳೆದ ವರ್ಷ ಹನಿ ಟ್ರಾಪ್ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಂಥ ದಿವ್ಯ ವಸಂತ ವಿರುದ್ಧ ಈ ವರ್ಷ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಕರುನಾಡಿನ ಪ್ರಖ್ಯಾತ ಗುರೂಜಿ ಆನಂದ್ ಗುರೂಜಿ ಅವರ ಕಾರನ್ನು ಅಡ್ಡಕಟ್ಟಿ ಹಣಕ್ಕೆ ಬ್ಲ್ಯಾಕ್ ಮೇಲನ್ನು ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಈ ಆರೋಪವನ್ನು ಸದ್ಯ ದಿವ್ಯ ವಸಂತ ಅವರು ತಳ್ಳಿ ಹಾಕಿದ್ದಾರೆ. ಹೆಂಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ನಂಬಲಿಕ್ಕೆ ಕೂಡ ಅಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾರೆ. ಇನ್ನು ಅಸಲಿಗೆ ಕಳೆದ ವರ್ಷ ಹನಿ ಟ್ರಾಪ್ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಂಥ ದಿವ್ಯ ವಸಂತ ವಿರುದ್ಧ ಈ ವರ್ಷ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಕರುನಾಡಿನ ಪ್ರಖ್ಯಾತ ಗುರೂಜಿ ಆನಂದ್ ಗುರೂಜಿಯವರ ಕಾರನ್ನು ಅಡ್ಡಗಟ್ಟಿ ಇಲ್ಲಿ ಹಣವನ್ನು ಕೇಳಿದ್ದಾರೆ ಅನ್ನೋಂಥದ್ದು ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಆನಂದ್ ಗುರೂಜಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಇನ್ನು ಕೋರ್ಟ್ನಿಂದ ತಡೆಯಾಜ್ಞೆ ತಂದರೂ ಕೂಡ ನಿಮ್ಮ ಈ ವಿಡಿಯೋ ಇದೆ, ಆ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಹಣಕ್ಕಾಗಿ ಗೋಗರಿತಾ ಇದ್ರು ಅನ್ನುವಂತಹ ಪ್ರಶ್ನೆ. ಆನಂದ್ ಗುರೂಜಿ ವರ್ಷನೇ ಬೇರೆ, ಇಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಎಲ್ಲದೂ ಕೂಡ ಸುಳ್ಳು ಅಂತೇಳಿ ಆನಂದ್ ಗುರೂಜಿ ವರ್ಷನು. ಆದರೆ ಈಗ ಆನಂದ್ ಗುರೂಜಿ ನೀಡಿದಂಥ ದೂರಿನ ಮೇರೆಗೆ ಪೊಲೀಸರು ಕೃಷ್ಣಮೂರ್ತಿ A1, ದಿವ್ಯ ವಸಂತ A2 ಅಂತ ಹೇಳ್ಬಿಟ್ಟು FIR ದಾಖಲಿಸಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಇದರ ನಡುವೆ ಇದೀಗ ದಿವ್ಯ ವಸಂತ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು,
ನನ್ನ ಬೆಳವಣಿಗೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂಥ ಮಾಧ್ಯಮದವರೇ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೀಗೆ ಜರಿದಿದ್ದಾರೆ. ಆನಂದ್ ಗುರೂಜಿ ಅವರಿಗೆ ನಾನು ಬ್ಲಾಕ್ ಮೇಲ್ ಮಾಡಿಲ್ಲ, ಅವರನ್ನು ನಾನು ನಿಂದಿಸಿಯೂ ಕೂಡ ಇಲ್ಲ. ಇನ್ನು ಈ ಪ್ರಕರಣದಲ್ಲಿ ದಿವ್ಯಾ ಪ್ರಕಾರ ಈ ಪ್ರಕರಣದ ನಂತರ ನಾನು ಹಲವಾರು ಸಂದರ್ಶನಗಳಲ್ಲಿ ಗುರೂಜಿ ಅವರನ್ನು ನೇರವಾಗಿ ಈ ಕುರಿತು ಪ್ರಶ್ನೆಯನ್ನು ಮಾಡಿದ್ದೀನಿ. ಆದರೆ ಆ ಪ್ರಶ್ನೆಗೆ ಆನಂದ್ ಗುರೂಜಿ ಉತ್ತರವನ್ನು ಕೊಟ್ಟಿಲ್ಲ. ಅಂದರೆ ಇಲ್ಲಿ ಆನಂದ್ ಗುರೂಜಿ ಡೈವರ್ಟನ್ನು ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಈಕೆ ಮಾಡ್ತಿರುವಂಥ ಆರೋಪ. ಇನ್ನು TRPಗಾಗಿ ನನ್ನನ್ನು ಬಲಿಪಶು ಮಾಡ್ತಿದ್ದಾರೆ ಅಂತಲೂ ಕೂಡ ದಿವ್ಯಾ ಹೇಳ್ತಾರೆ. 2024ರಲ್ಲಿ ನನ್ನ ಬದುಕಿನಲ್ಲಿ ಏನೇನೋ ಆಯಿತು, ಇದರಿಂದ ನಾನು ನೊಂದು ಬೆಂದು ಹೋಗಿದ್ದೆ. ಇದೇ ಸಮಯದಲ್ಲಿ ನನಗೆ ಸಾಮ್ರಾಟ್ ನ್ಯೂಸ್ ಕಡೆಯಿಂದ ಚೀಫ್ ಎಡಿಟರ್ ಹುದ್ದೆಯನ್ನು ಅಲಂಕರಿಸುವಂಥ ಅವಕಾಶ ಬಂತು. ನಾನು ಕೂಡ ಒಪ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳಿರುವಂಥ ದಿವ್ಯಾ ವಸಂತ ನಮ್ಮ ಚಾನಲ್ MD ಆಗಿರುವಂಥ ಕೃಷ್ಣಮೂರ್ತಿ ಅವರ ಬಳಿ ಆನಂದ್ ಗುರೂಜಿಯ ಜನ್ಮಕುಂಡಲಿ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಅವರ ಬಳಿ ಆನಂದ್ ಗುರೂಜಿಗೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಗಳಿದ್ದಾವೆ, ಫೈಲ್ಗಳಿದ್ದಾವೆ, ವಿಡಿಯೋಸ್ಗಳಿದ್ದಾವೆ, ಆಡಿಯೋಸ್ಗಳಿದ್ದಾವೆ ಅನ್ನೋದು ಗಮನಿಸಬೇಕು. ಇನ್ನು ಸಾಮ್ರಾಟ್ ಟಿವಿಯಿಂದ ನಾನು ಸಿದ್ದು ನಿರೂಪಕಿಯಾಗಿ ಆನಂದ್ ಗುರೂಜಿ ಅವರ ಕುರಿತು ಸುದ್ದಿಯನ್ನು ಓದಲು ಹೇಳಿದಾಗ ನಾನು ಅದನ್ನು ಮಾಡಿದ್ದೇನೆ. ಅದು ನನ್ನ ಕೆಲಸ, ಅದನ್ನು ನಾನು ಮಾಡಿದ್ದೀನಿ. ಆನಂದ್ ಗುರೂಜಿ ಅವರಿಗೆ 3 ವರ್ಷ ಜೈಲು ಫಿಕ್ಸ್ ಅಂತಲೂ ಕೂಡ ನಾನು ಹೇಳಿದ್ದೇನೆ. ಆದರೆ ನಾನು ಎಲ್ಲಿಯೂ ಕೂಡ ಜೈಲಿಗೆ ಹೋಗಿದ್ದಾರೆ, ಮುದ್ದೆ ಮುರಿತಿದ್ದಾರೆ ಅಂತೇಳಿ ಹೇಳಿಲ್ಲ. ಜೊತೆಗೆ ಭೂ ಕಬಳಿಕೆ ಮಾಡಿದ್ದು ನಿಜವೇ ಆದಲ್ಲಿ 3 ವರ್ಷ ಜೈಲಾಗುತ್ತೆ, ಕಾನೂನಿನಲ್ಲಿಯೇ ಇದೆ. ನಾನು ಹೇಳಿರುವಂಥದ್ದು ಕೂಡ ಕಾನೂನಲ್ಲಿ ಇದೆ ಅನ್ನೋದು ದಿವ್ಯಾ ವಸಂತ ಅವರ ಬಗ್ಗೆ ದಿವ್ಯಾ ವಸಂತ ಅವರು ಕೊಡುವಂಥ ಕ್ಲಾರಿಟಿ. ಇನ್ನು ನಾನು ಆ್ಯಂಕರಿಂಗ್ ಮಾಡಿದ್ದೀನಿ. ಅವರ ಸುದ್ದಿಯನ್ನು ಓದಿ ಅನ್ನುವಂಥ ಕಾರಣಕ್ಕೆ ನಾನು ಆನಂದ್ ಗುರೂಜಿ 2024ರಲ್ಲಿ ಆದಂಥ ಘಟನೆಗೆ ನನ್ನ ಹೆಸರನ್ನು ಲಿಂಕ್ ಮಾಡಿರೋದು ಹೇಗೆ ಅಂತಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಇನ್ನು 2024ರಲ್ಲಿ ಆನಂದ್ ಗುರೂಜಿ ದಾಖಲಿಸಿರುವಂಥ ದೂರಿನಲ್ಲಿ ಎಲ್ಲಿಯೂ ಕೂಡ ನನ್ನ ಹೆಸರು ಇಲ್ಲ. ಮುಂದುವರೆದು 2025ರಲ್ಲಿ ಅಂದರೆ ಇತ್ತೀಚೆಗೆ ತಡೆಯಾಜ್ಞೆ ಇದ್ದರೂ ಕೂಡ ಆ ಸುದ್ದಿ ನಾವು ಪ್ರಸಾರ ಮಾಡಿದಾಗ ನನ್ನ ಮನಸ್ಸಿಗೆ ನೋವಾಗ್ತಿದೆ, ಇದಾಗ್ತಿದೆ ಅಂತೇಳಿ ಹೇಳಿ ಆನಂದ್ ಗುರೂಜಿ ಮತ್ತೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ದಿವ್ಯಾ ವಸಂತ ಮತ್ತು ಕೃಷ್ಣಮೂರ್ತಿ ಅಂತ ಹೇಳಿಬಿಟ್ಟು ಇವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಇಲ್ಲೆಲ್ಲವೂ ಕೂಡ ಟಾರ್ಗೆಟ್ ಮಾತ್ರ ನಾನೇ ದಿವ್ಯಾ ವಸಂತರೇ ಟಾರ್ಗೆಟ್ ಆಗಿರೋದು ಮಾಧ್ಯಮದವರಿಗೆ ಅನ್ನೋಂಥದ್ದು ಈಕೆ ಆಕ್ರೋಶ. 2024ರ ಘಟನೆಯ ಬಳಿಕ ನನ್ನ ಹೆಸರು ಸಂಬಂಧಿಸಿದಂತೆ ಮಾಧ್ಯಮದವರು ನನ್ನ ಹೆಸರನ್ನು ಸೇರಿಸ್ತಾರೆ. ದಿವ್ಯಾ ವಸಂತ ಹೊಸ ಗ್ಯಾಂಗ್, ಹಳೆ ಗ್ಯಾಂಗ್ ಅಂತಲ್ಲಿ ವರದಿಯನ್ನು ಕೂಡ ಮಾಡ್ತಾರೆ. ಇನ್ನು ದಿವ್ಯಾ ವಸಂತ ಗ್ಯಾಂಗನ್ನು ಸೇರಿಸ್ಕೊಳ್ಳೋದಕ್ಕೆ ಅಥವಾ ಆಕೆಯ ಗ್ಯಾಂಗಲ್ಲಿ ನಾವು ಕೂಡ ಇರಬೇಕು ಅನ್ನೋಂಥ ಬಯಕೆಯನ್ನು ಇಟ್ಕೊಂಡು ಸಾಕಷ್ಟು ಜನ ಕಾಯ್ತಿದ್ದಾರೆ ಅಂತಲೂ ಕೂಡ ಆರೋಪವನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಬುಲ್ಶಿಟ್ ಅಂತೇಳಿ ದಿವ್ಯಾ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ, ಕಿಡಿಕಾರ್ತಾರೆ. ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿ ನನ್ನ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಕೆಂಡವನ್ನು ಕಾರಿದ್ದಾರೆ. ನನ್ನ ಬೆಳವಣಿಗೆಯನ್ನು ಸಹಿಸದೆ ಬೇರೆ ಯಾರೂ ಕೂಡ ಅಲ್ಲ, ನನ್ನ ಬದಲಿಗೆ ಮೀಡಿಯಾದವರೇ ನನ್ನನ್ನು ಟಾರ್ಗೆಟ್ ಮಾಡ್ತಿರೋದು. ಆನಂದ್ ಗುರೂಜಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. 2024ರಲ್ಲಿ ದೂರಿನಲ್ಲಿ ಅವರು ನನ್ನ ಹೆಸರನ್ನು ಉಲ್ಲೇಖಿಸ್ಬೋದಾಗಿತ್ತು. ಆದರೆ ಅವರಿಗೆ ನಾನು ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ ಅವರ ಬಳಿ ಯಾವ ಸಾಕ್ಷಿಯೂ ಕೂಡ ಇಲ್ಲ. ಹೀಗಾಗಿ ಅವರು ಸುಮ್ಮನೆ ಇರಬಹುದು ಅಂತಲೂ ಕೂಡ ದಿವ್ಯಾ ಹೇಳ್ತಾರೆ. ಇನ್ನು ಇದಾದ ಬಳಿಕ ಆನಂದ್ ಗುರೂಜಿ ಅವರದು ಇದೇ ಎನ್ನಲಾದಂತಹ ಒಂದು ಅಶ್ಲೀಲ ವಿಡಿಯೋ ಬಗ್ಗೆನೂ ಕೂಡ ನಾನು ಯಾವುದೇ ರೀತಿಯಾದಂಥ ಸುದ್ದಿಯನ್ನು ಓದಿಲ್ಲ. ಬದಲಿಗೆ ಕೇವಲ ಭೂ ಕಬಳಿಕೆಯ ಕುರಿತು ಮಾತ್ರ ನಾನು ಸುದ್ದಿಯನ್ನು ಓದಿದ್ದೇನೆ ಎಂದಿರುವಂಥ ದಿವ್ಯಾ ವಸಂತ ಸಾಮಾನ್ಯವಾಗಿ ತಪ್ಪು ಮಾಡದೇ ಇದ್ದರೆ ಯಾರೂ ಕೂಡ ತಡೆಯಾಜ್ಞೆಯನ್ನು ತರೋದಿಲ್ಲ. ನಾನು ಈಗ ಕೇವಲ ಆ್ಯಂಕರಿಂಗನ್ನು ಮಾಡಿದ್ದಕ್ಕೆ ಗುರೂಜಿ ತಕದಿಮಿತ ಆಡ್ತಾ ಇದ್ದಾರೆ. ಇನ್ನು ನಾನು ಗುರೂಜಿ ತಪ್ಪು ಮಾಡಿರಬಹುದು ಅಂತಲೂ ಕೂಡ ಹೇಳಿದ್ದೆ ಬಿಟ್ಟರೆ ಎಲ್ಲೂ ಕೂಡ ಇಲ್ಲಿ ತಪ್ಪೇ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳಿಲ್ಲ ಅನ್ನೋದನ್ನು ದಿವ್ಯಾ ಒತ್ತಿ ಹೇಳ್ತಾರೆ. ಇಡೀ ಪ್ರಕರಣದಲ್ಲಿ ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಪುನರುಚ್ಚರಿಸಿರುವಂಥ ದಿವ್ಯಾ ವಸಂತ ಆನಂದ್ ಗುರೂಜಿ ಅವರಿಗೆ ನಾನು ಹಲವು ಮಾಧ್ಯಮಗಳ ಮೂಲಕ, ಸಂದರ್ಶನಗಳ ಮೂಲಕ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ದೀನಿ. ಅವರು ಬ್ಲಾಕ್ ಮೇಲ್ ಮಾಡಿರೋದು ನಿಜಾನ ಅಂತಲೂ ಕೂಡ ಕೇಳಿದ್ದೀನಿ. ಆದರೆ ಅವರಿಂದ ಯಾವುದೇ ರೀತಿಯಾದಂಥ ಉತ್ತರ ಬಂದಿಲ್ಲ ಅನ್ನೋದು ಸತ್ಯ. ಇನ್ನು 2024ರಲ್ಲಿ ಆದಂಥ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನನ್ನ ವಿರುದ್ಧ ಸಾಕ್ಷಿಗಳಿದ್ದರೆ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ. ಹೀಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ಬೇರೆ ಬೇರೆ ಆ್ಯಂಗಲನ್ನು ಈ ಪ್ರಕರಣ ಪಡಿತಿರೋದು ಸತ್ಯ. ಅಂತಿಮವಾಗಿ ಈ ಪ್ರಕರಣ ಹೋಗಿ ನಿಲ್ಲುವಂಥ ಸ್ಟ್ಯಾಂಡ್ ಯಾವುದು ಅದು ಇಂಪಾರ್ಟೆಂಟ್ ಆಗ್ತದೆ. ಅದರ ಬಗ್ಗೆ ಮುಂದೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಆದಷ್ಟು ಜನರಿಗೆ ಈ ಸ್ಟೋರಿಯನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.